ಮಲಗತಿ ಸರ್ ಈಗ ನೀವು ಬೇಕಾದಷ್ಟು ಮರ್ಡರ್ ಕೇಸ್ಗಳನ್ನ ಭೇದಿಸಿರ್ತೀರಿ ಸರ್. ಈ ಮಾಫಿ ಸಾಕ್ಷಿ ಅನ್ನೋ ಪಾರ್ಟ್ ನಿಮ್ಮ ಕೆರಿಯರಲ್ಲೂ ನೀವು ನೋಡಿರ್ತೀರಿ. ಇವತ್ತು ಒಪ್ಕೊಂಡು ನಾಳೆ ಇಲ್ಲ ಸರ್ ಅಂತ ಹೇಳಿಬಿಡ್ತಾನೆ ಅವನು. ನಾನು ಅವತ್ತು ಏನೋ ಪ್ರೆಷರ್ ತುಂಬ ಇತ್ತು, ನನಗೆ ಒಪ್ಕೊಂಡ್ಬಿಟ್ಟೆ ಅಂತ ಹೇಳಿ. ಅವಾಗ ಏನು ಮಾಡೋದು ಅವನ್ನ? ನೀವು ಹೆಂಗೆ ಪ್ರೂವ್ ಮಾಡ್ತೀರಾ ಕೇಸ್ನ? ಇಲ್ಲ, ಅವನು ಶಿಕ್ಷೆ ಆಗಲಿ ಆಗುತ್ತೆ ಬಿಡುತ್ತೆ, ಡಿಫ್ರೆಂಟ್ ವಿಚಾರ. ಮರ್ಡರ್ ಕೇಸ್ನ ಪ್ರೂವ್ ಮಾಡೋದು ಹೆಂಗೆ? ನಾವೇನು 164 ಮಾಡಿದ್ರೆ ಇದೇನಿದೆ, ನಾವು 161 ಪ್ರಕಾರ ರೆಕಾರ್ಡ್ ಮಾಡ್ಕೋತೇವೆ ಪೊಲೀಸರು. ಅದು ದಟ್ ಈಸ್ ನಾಟ್ ಅಡ್ಮಿಜಬಲ್ ಬಿಫೋರ್ ಕೋರ್ಟ್. ಓಕೆ, ನಮ್ಮ ಪೊಲೀಸ್ ವರ್ಷನ್ 161 ಓಕೆ, ಪೊಲೀಸರು ರೆಕಾರ್ಡ್ ಮಾಡ್ಕೊಳ್ಳೋದು. ಮ್ಯಾಜಿಸ್ಟ್ರೇಟ್ ಬಂದು ಹೇಳೋದು ಮ್ಯಾಜಿಸ್ಟ್ರೇಟ್ ಮಾಡೋದು 164. ದಟ್ ಈಸ್ ಕಂಪಲ್ಸರಿ ಅಡ್ಮಿಜಬಲ್ ಅಲ್ಲ, ಓನ್ಲಿ ಅಡ್ಮಿಜಬಲ್. ಓಕೆ, ಒಂದು 90% ಭಾಗ ಅಡ್ಮಿಜಬಲ್ ಅಂತ ನಾವು ತಿಳ್ಕೊತೇವೆ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಕೋರ್ಟ್ ಜಡ್ಜ್ ಮೇಲೆ. ಓಕೆ, ಅವ್ರಿಗೆ ಕನ್ವಿನ್ಸ್ ಆಗಬೇಕು. ಸರ್ಕಮ್ಸ್ಟಾನ್ಸ್ ಎವಿಡೆನ್ಸು, ಟೆಕ್ನಿಕಲ್ ಎವಿಡೆನ್ಸು ಎಲ್ಲ ಪ್ರತಿಯೊಂದು. ಅಂದ್ರೆ 161 ಪೊಲೀಸರ ಮುಂದೆ ಕೊಡುವಂತದ್ದು ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಕೊಟ್ಟಿರುವಂತದ್ದು ಅಡ್ಮಿಸಬಲ್. ಓಕೆ, ಅದು ಟೆರರಿಸ್ಟ್ ಮಾತ್ರ ಇಲ್ಲ, ಅದು ಟೆರರಿಸ್ಟ್ ಆಕ್ಟಿವಿಟಿನಲ್ಲಿ ಏನಿದೆ, ಆರೋಪವನ್ನ ಆರೋಪಿ ನಾನೇ ಇನ್ನೋಸೆಂಟ್ ಅನ್ನೋದು ಅವ ಪ್ರೂವ್ ಮಾಡ್ಬೇಕಲ್ಲಿ. ಓಕೆ, ಅವನು ಹೊಣೆ. ಅದು ಇದು ನಾವು ಪ್ರೂವ್ ಮಾಡೋದು ನಮ್ಮ ಹೊಣೆ. ಇದು ಇಲ್ಲಿ ಓಕೆ, ಇವ್ನು ಟೆರರಿಸ್ಟ್ ಅಂತ ಪ್ರೂವ್ ಮಾಡೋದು ನೀವು. ಇಲ್ಲಿ ಓಕೆ, ಈ ಕೇಸ್ಗಳಲ್ಲಿ ಇವ ಆರೋಪಿ ಇವನೇ ಕೊಲೆ ಮಾಡ್ಯಾನ ಅಂತ ಅನ್ನೋದು ಪ್ರೂವ್ ಮಾಡೋದು ನಮ್ದು ಕೆಲಸ. ಓಕೆ, ಆ ಟೆರರಿಸ್ಟ್ ಕೇಸ್ನಲ್ಲಿ ಹಂಗಿಲ್ಲ, ನಾನು ಇನ್ನೋಸೆಂಟ್ ಅನ್ನೋದು ಅವ ಪ್ರೂವ್ ಮಾಡಬೇಕು. ಹೀಗಾಗಿ ಅದು 100% ಅಡ್ಮಿಜಬಲ್ ಅಲ್ಲಿ. ಬಟ್ ಯಾವ ಟೆರರಿಸ್ಟ್ 164 ಮಾಡೋದಿಲ್ಲ, ನಾವು ಕೇಳೋದು ಇಲ್ಲ. ಅವ್ನು ಸಹಾಯಕ ರೆಡಿ ಇರ್ತಾನೆ, 164 ಎಲ್ಲಿ ಮಾಡ್ತಾನೆ? ಸಾಧ್ಯನೇ ಇಲ್ಲ. ಓಕೆ, ಸೊ ಹೀಗಾಗಿ ಈ ಏನು 164ದಲ್ಲಿ ಅದು ಅದೇ 100% ಅಂತ ಅಲ್ಲ. ಇಟ್ ಆಲ್ ಡಿಪೆಂಡ್, ಎಲ್ಲ ಸರ್ಕಮ್ಸ್ಟಾನ್ಸ್ ಎವಿಡೆನ್ಸು, ಟೆಕ್ನಾಲಜಿ ಎವಿಡೆನ್ಸು ಎಲ್ಲ ಪ್ರತಿಯೊಂದು ಕಲೆ ಹಾಕಿ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಮ್ಯಾಜಿಸ್ಟ್ರೇಟ್. ನನಗೆ ದೊಂಬಿ ಕೇಸ್ಗಳ ಬಗ್ಗೆ ಕೇಳಿದ್ದೀನಿ ಸರ್, ಮಲಗತಿ ಸರ್. ದೊಂಬಿ ಕೇಸ್ಗಳು 10 ಜನ ಸೇರಿ ಒಬ್ಬನ ಹೊಡೆದು ಸಾಯಿಸಿದ್ರಂತೆ. CCTV ಇದ್ದ ಕಾಲದಲ್ಲಿ ಇದು ಬೇರೆ ಕತೆ. CCTV ಇರಲಿಲ್ಲ. ಯಾವುದೋ ಕಾಡು ಮಧ್ಯೆ ಸಾಯಿಸ್ಬಿಟ್ರು, ಯಾವುದೋ ಹಳ್ಳಕ್ಕೆ ತೊಗೊಂಡೋಗಿ ಸಾಯಿಸ್ಬಿಟ್ರು, ಮನೆ ಒಳಗಡೆ ಸಾಯಿಸ್ಬಿಟ್ರು. 10 ಜನ ಇದ್ರು ಅಂತ ಅನ್ಕೊಳ್ಳಿ ಸರ್. ಇವನು ಹೊಡೆದಾಗಲೇ ಸತ್ತ ಅನ್ನೋದು ಕೋರ್ಟಲ್ಲಿ ಇಂಪಾರ್ಟೆಂಟಾ? 10 ಜನ ಸೇರ್ಕೊಂಡು ಹೊಡೆದಿದ್ದಾರೆ, ಯಾರು ಹೊಡೆದಾಗ ಸತ್ರು ಕೂಡ 10 ಜನಕ್ಕೆ ಈಕ್ವಲ್ ಪನಿಷ್ಮೆಂಟ್ ಅಂತ ನಾನು? ಇಲ್ಲ, ಹಾಗಿಲ್ಲ. ನಾವು ನಾವು ಎಲ್ಲ 10 ಮಂದಿಯಲ್ಲಿ 10 ಮಂದಿ ಯಾವ ವೆಪನ್ನಿಂದ ಹೊಡೆದ್ರು, ಬಡ್ಗಿಂದ ಹೊಡೆದ್ನೋ, ಕೊಡ್ಲಿಯಿಂದ ಹೊಡೆದ್ನೋ, ಇನ್ಯಾವ ಮಚ್ಚಲಿಂದ ಹೊಡೆದ್ನೋ, ಅದನ್ನೆಲ್ಲ ವೆರಿಫೈ ಮಾಡ್ತೇವೆ. ಯಾವ ಪೆಟ್ಲಿಂದ ಡೆತ್ ಆಗಿದೆ ಅಂತ ಅನ್ನೋದು ಡಾಕ್ಟರ್ ಕಡೆಯಿಂದ ಕೇಳ್ಕೊತೇವೆ. ಸೊ ಅವಂಗ ಆ ವೆಪನ್ ಮೇಲೆ ಯಾರು ಯೂಸ್ ಮಾಡಿದ್ದ ಅದಕ್ಕೆ ಫಿಕ್ಸ್ ಮಾಡ್ತೇವೆ. ಓಕೆ, ಹಿಂಗೆ ಸರ್ಕಮ್ಸ್ಟಾನ್ಸಸ್ ಅದು ಎಲ್ಲ ಇದೆ. ಇದರಿಂದನೇ ಬ್ಲಂಟ್ ವೆಪನ್ನಿಂದನೇ ಸತ್ತಿದ್ದಾನೆ ಅಥವಾ ಶಾರ್ಪ್ ವೆಪನ್ನಿಂದನೇ ಸತ್ತಿದ್ದಾನೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಟೈಮಿಗೆ ಸತ್ತಿದ್ದಾನೆ, ಆ ಟೈಮ್ನಲ್ಲಿ ಅಫೆನ್ಸ್ ನಡೆದಿತ್ತು, ಅದನ್ನು ಟ್ಯಾಲಿ ಮಾಡ್ತೇವೆ. ಸೊ ಹೀಗಾಗಿ ಅಲ್ಲಿ ಮಿಸ್ ಆಗುವಂಥ ಪ್ರಶ್ನೆ ಬರೋದಿಲ್ಲ. ಒಂದಕ್ಕೊಂದು ಸರ್ಕಮ್ಸ್ಟಾನ್ಸ್ ನಾವು ಪ್ರತಿಯೊಂದನ್ನು ಟ್ಯಾಲಿ ಮಾಡ್ತೇವೆ. ಎಲ್ಲಿವರೆಗೂ ಅಂದರೆ, ನಾವೊಂದು ಮರ್ಡರ್ ಆದರೆ ನಮ್ಮ ಹಿರಿಯರಿದ್ರು, ನಾವು ಸೀನಿಯರ್, ಅವಾಗ ಅವರೆಲ್ಲರೂ ಒಂದು ಮರ್ಡರ್ ಆದರೆ ಆ ಸ್ಪಾಟಿಗೆ ಹೋದ್ರೆ ಒಬ್ಬ ಪೊಲೀಸ್ ಸತ್ತವನಂಗೆ ಬೀಳ್ಬೇಕಲ್ಲಿ ಆ ಜಾಗದಲ್ಲಿ. ಇನ್ನೊಬ್ಬ ಹೊಡೆದಂಗೆ ಮಾಡ್ಬೇಕು, ಅವನಿಗೆ ಹೊಡಿಬೇಡ್ರಪ್ಪ ನಾವು ಸಾಯ್ತೀನಿ ಅಂತ ಹೊಯ್ಕೋಬೇಕು. ಕಲೆಕ್ಟ್ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಸಾಕ್ಷಿದಾರ ಇದ್ರು ಅಲ್ಲೆಲ್ಲಿ ನಿಲ್ಲಿಸ್ತಿದ್ವಿ, ತಗೊಂಡೋಗಿ ಅವ್ರಿಗೆ ತಗೋಸಿ. ನಿನಗೆ ಕಾಣ್ತದ ಅಲ್ಲಿ ಬೆಳೆ ಇತ್ತಂದ್ರೆ ಹೊಲದಲ್ಲಿ ಹೊಡೆದಿದ್ರೆ ಆ ಬೆಳೆ ಜೋಳ ಇತ್ತು, ಅದು ಕಾಣ್ತದೋ ಇಲ್ಲೋ, ಅವೆಲ್ಲ ಪಂಚನಾಮದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ವಿ ನಾವು. ಅದು ಹೀಗಾಗಿ ಪಕ್ಕಾ ಕನ್ವಿಕ್ಷನ್ ಆಗ್ತಿದ್ದು. ಈಗ ಹಂಗ್ ಯಾರು ಮಾಡೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಯಾರು ಮಾಡೋದಿಲ್ಲ, ಟೈಮ್ ಇರುವುದಿಲ್ಲ. ಆಮೇಲೆ ಪ್ರಾಸಿಕ್ಯೂಟರ್ ನಮಗೆ ಅಡ್ವಾನ್ಸ್ 2-3 ದಿವಸ ಕರೆಸಿ ನಮಗೆ ರಿವೈಸ್ ಮಾಡೋರು. ನೀವು ತನಿಖೆಯಲ್ಲಿ ಹಿಂಗೆ ಮಾಡಿದ್ರಿ ಅಂತ ಮನೆಗೆ ಕರೆಸಿ ಹೇಳೋರು ನಮಗೆ. ಅವಾಗ ಎಲ್ಲ ಎವಿಡೆನ್ಸ್ ಕರ್ಕೊಂಬ, ಎಲ್ಲ ವಿಟ್ನೆಸ್ಗಳಿಗೆ ಕರ್ಕೊಂಬ, ಅವೆಲ್ಲ ಅವ್ರಿಗೆ ಅವ್ರದ್ದು ವರ್ಷನ್ ರಿವೈಸ್ ಮಾಡೋರು. ಹಿಂಗೆಲ್ಲ ತಯಾರು ಮಾಡಿ ಹೋಗಿ ನಾವು ನಿಂತ ಕನ್ವಿಕ್ಷನ್ ಆಗೋದು. ಈಗ ಎಲ್ಲಿ ಪ್ರಾಸಿಕ್ಯೂಟರ್ಗೆ ಟೈಮ್ ಇಲ್ಲ, ಅವ್ರು ಎಲ್ಲಿ ಕರೆಸೋದೇ ಇಲ್ಲ. ನಾವು ಟ್ರಾನ್ಸ್ಫರ್ ಆಗಿ ಎಲ್ಲೋ ಹೋಗಿರ್ತಾನೆ, ಬೇರೆ ಎಲ್ಲೋ ಬಿದ್ದಾರೋ ಗುಲ್ಬರ್ಗದಲ್ಲಿ ಇರ್ತಾನೆ, ಅಥವಾ ರಿಟೈರ್ಡ್ ಆಗಿರ್ತಾನೆ. ಆಮೇಲೆ ಕೇಸ್ ಬರ್ತದೆ, ಬಂದಾಗ ಎಲ್ಲಪ್ಪ ಕೇಸ್ ಫೈಲ್ ಎಲ್ಲಿದೆ, ಕೇಸ್ ಫೈಲ್ ಕೊಡೋರು ಯಾರು ಇರುದಿಲ್ಲ. ಕೇಸ್ ಫೈಲ್ ಕೊಡೋರು ಯಾರು ಇರುದಿಲ್ಲ. ಅಲ್ಲಿ ಎವಿಡೆನ್ಸ್ ಹೋದಾಗ, ಸರ್ ನಮಗೆ ಗೊತ್ತಿಲ್ಲ ಸರ್, ನಮಗೆ ನಾನು ಕೋರ್ಟ್ PC ಹೊಸಬ ಸರ್, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ನಾವು ಪ್ರಾಸಿಕ್ಯೂಟರ್ ಕಡೆಯಿಂದ ಇಸ್ಕೊಂಡು ಅಲ್ಲೇ ನೋಡ್ಕೊಂಡು ಅವ್ನ ಪೇಪರ್ದಿಂದ ವರ್ಷ ನೋಡ್ಕೊಂಡು ಎವಿಡೆನ್ಸ್ ಮಾಡಬೇಕು. ಈ ತರ ನೆಗ್ಲಿಜೆನ್ಸ್ ಇರುವಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗಿವ್ ಪ್ರಾಪರ್ ಎವಿಡೆನ್ಸ್. ಫೈನ್. ಲೋಹಿತ್, ಇಂಥ ಕೇಸ್ಗಳಲ್ಲಿ ಅಂತ ಬಂದಾಗ, ಹೈ ಪ್ರೊಫೈಲ್ ಕೇಸ್ ಅಂತ ಬಂದಾಗ ಮೀಡಿಯಾ ಟ್ರಯಲ್ ಮಾಡಬಾರ್ದು, ಮೀಡಿಯಾ ಟ್ರಯಲ್ ನಡೀತಾ ಇದೆ, ಇವೆಲ್ಲವೂ ಒಂದು ಭಾಗ. ಏನು ನಡೀತಾ ಇದೆ ನಮ್ಮ ಗಮನಕ್ಕೆ ಏನು ಬರುತ್ತೆ ನಾವು ತಿಳಿಸ್ತಾ ಹೋಗ್ತಾ ಇರ್ತೀವಿ. ಈ ಹೈ ಪ್ರೊಫೈಲ್ ಅಂದಾಗ ಇಂಥ ಕೇಸ್ಗಳಲ್ಲಿ ಅಣ್ಣನೊಬ್ಬನ ಬಚಾವ್ ಮಾಡಿಬಿಡೋಣ ಅನ್ನೋ ಮೆಂಟಾಲಿಟಿಲಿ ಜಾಸ್ತಿ ಇರ್ತಾರಾ, ಅಥವಾ ನನ್ನ ಬದುಕು ನನಗೆ ಅಣ್ಣ ಕಟ್ಕೊಂಡು ನನಗೇನಾಗಬೇಕು ಈ ಮೆಂಟಾಲಿಟಿಲಿ ಜಾಸ್ತಿ ಇರ್ತಾರಾ ಅಂತ?
ಸರ್ ಇದು ದಿಸ್ ಇಸ್ ಅ ಸಿಚುವೇಶನ್ ಹೆಂಗಾಗುತ್ತೆ ಅಂದ್ರೆ ಪೊಲೀಸರುಗಳು ಆರೋಪಿಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಸ್ಟೇಷನಲ್ಲಿ ಆತನ ಮನಸ್ಸು ಆ ರೀತಿ ಬದಲಾಗುತ್ತೆ. ಓಕೆ, ಇವತ್ತು ನಾನು ಎಲ್ಲಾ ಮಾಧ್ಯಮಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ ಈ ವಿಷಯದಲ್ಲಿ. ಯಾಕೆಂದ್ರೆ ಇದನ್ನ ಇಲ್ಲಿವರೆಗೂ ಒಬ್ಬ ದುಡ್ಡಿರೋವಂಥವನು, ಅಧಿಕಾರ ಇರೋವಂಥವನು ಎಲ್ಲವನ್ನೂ ಗೆಲ್ಲಬಹುದು ಅನ್ನೋ ಸಮಾಜದಲ್ಲಿ ಹೆಸರು ಮಾಡಿರೋ ನನಗೆ ಇವತ್ತು ಈ ಮಟ್ಟಕ್ಕೆ ಅವಮಾನ ಆಗ್ತಿದೆ ಅಥವಾ ಈ ಮಟ್ಟಕ್ಕೆ ಶಿಕ್ಷೆ ಆಗ್ತಿದೆ ಅಂತ ಹೋಗ್ತಿದ್ರೆ ಅದಕ್ಕೆ ಕಾರಣ ಮೀಡಿಯಾ ಟ್ರಯಲ್ ಅಂತ ನಾನು ಒಪ್ಕೊಂತೀನಿ. ಯಾಕಂದ್ರೆ ಇವತ್ತು ರೇಣುಕಾಸ್ವಾಮಿ ಅವರಿಗೆ ಫಿಲ್ಮ್ ಚೇಂಬರ್ 5,000 ರೂಪಾಯಿ ಕೊಡ್ತಾರೆ. ರೇಣುಕಾಸ್ವಾಮಿ 5 ಲಕ್ಷ ಸಾರಿ, ಆ ದುಡ್ಡನ್ನು ಕೊಡೋಕೆ ಕಾರಣನೂ ಮೀಡಿಯಾನೇ. ಇವತ್ತು ನಾವು ಬಾಯ್ಬಿಟ್ಟು, ನೀವು ಯಾವ ಮೀಡಿಯಾದವ್ರು ಬಾಯ್ಬಿಟ್ಟು ಮಾತಾಡ್ತಿರೋ ಸಾರ್ವಜನಿಕರು ಮಾತಾಡ್ತಾರೆ. ಇವತ್ತು ಕುಂತಿದ ಕಡೆ ನಿಂತಿದ ಕಡೆ ಅದೇ ಮಾತಾಡ್ತಿದ್ದಾರೆ. ಯಾಕಂದ್ರೆ ಇದು ನಾವು ಹೋರಾಟ ಮಾಡ್ತಿರೋದು ನ್ಯಾಯಕ್ಕೋಗಿ. ಎಲ್ಲಿ ಕಾನೂನಲ್ಲಿ ಪೊಲೀಸರು ಅವ್ರನ್ನ ಹೆಲ್ಪ್ ಮಾಡ್ಬಿಡ್ತಾರೋ, ಎಲ್ಲಿ ಮುಚ್ಚಾಕ್ಬಿಡ್ತಾರೋ ಈ ಕೇಸ್ನ, ಎಲ್ಲಿ ಆ ಆತ್ಮ ದುಃಖದಿಂದ ಹೋಗ್ಬಿಡುತ್ತೋ, ಎಲ್ಲಿ ಅನ್ಯಾಯಗಳು ಜಾಸ್ತಿ ಆಗ್ಬಿಡ್ತಾವೋ, ಎಲ್ಲಿ ಈ ಸಮಾಜ ಹಾಳಾಗೋಗುತ್ತೋ ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾಗ ಇಂಥ ಒಂದು ಸನ್ನಿವೇಶಗಳು ಬರಬೇಕಾಗುತ್ತೆ, ಇದು ಎದ್ಬೇಕಾಗುತ್ತೆ. ಸೊ ನನಗನ್ಸುತ್ತೆ ಈ ಪ್ರಕರಣದಲ್ಲಿ ಅಕಸ್ಮಾತ್ ಮಾಧ್ಯಮದಲ್ಲಿಲ್ಲ ಅಂದ್ರೆ ಖಂಡಿತವೂ ಏನೂ ಆಗ್ತಿರಲಿಲ್ಲ. ಎರಡನೇದು, ಅಲ್ಲಿ ಪೊಲೀಸರು ಕೂಡ ಪೊಲೀಸರು ಎಲ್ಲಾ ಪೊಲೀಸರು ಒಳ್ಳೆಯವರು, ಎಲ್ಲಾ ಪೊಲೀಸರು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಒಂದು ಭಯ ಇದೆ. ಏನು ಅಂದ್ರೆ ಎಲ್ಲಿ ನಾಳೆ ಒಂದಿನ ಇದು CBI ಹೋಗ್ಬಿಡುತ್ತೋ, ನಾಳೆ ಯಾವತ್ತು CBI ಹೋದಾಗ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೋ, ಎಲ್ಲಿ ನಮ್ಮ ತಲೆ ದಂಡ ಆಗುತ್ತೋ ಅನ್ನೋದು ಕೂಡ ಅವ್ರಿಗೆ ಭಯ ಇರುತ್ತೆ. ಸೊ ಹಾಗಾಗಿ ಈ ಪ್ರಕರಣವೆಲ್ಲವೂ ಕೂಡ ಸೀದಾ ಸಾಧುವಾಗಿ